ಶಿವಮೊಗ್ಗದಲ್ಲಿ ಹಿಂದೂ ಫೈರ್ ಬ್ರ್ಯಾಂಡ್ ಗರ್ಜನೆ. ಹಿಂದೂ ಕೇಸರಿ ಗಣಪತಿ ವಿಸರ್ಜನಾ ಮೆರವಣಿಗೆ ವೇಳೆ ಗುಡುಗು. ಮಸೀದಿಯಿಂದ ಕಲ್ಲು ಬಿದ್ದರೆ ಜೆಸಿಬಿ ಸರ್ಕಾರ ಬರುತ್ತೆ. ಟಿಪ್ಪು ಮುಸ್ಲಿಂ ಔರಂಗಜೇಬ್ ಸರ್ಕಾರ ರಾಜ್ಯದಲ್ಲಿದೆ. 2028ಕ್ಕೆ ಹಿಂದೂಗಳ ಸ್ವಾಭಿಮಾನ ಉಳಿಸುವವರು ಸಿಎಂ ಆಗಬೇಕು. ಹಿಂದೂ ಫೈರ್ ಬ್ರ್ಯಾಂಡ್ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮಾತಾಡಿರೋದು. ಮಸೀದಿಯಿಂದ ಕಲ್ಲು ಬಿದ್ದರೆ ಜೆಸಿಬಿ ಸರ್ಕಾರ ಬರುತ್ತೆ. ಟಿಪ್ಪು ಮುಸ್ಲಿಂ ಔರಂಗಜೇಬ್ ಸರ್ಕಾರ ರಾಜ್ಯದಲ್ಲಿದೆ. 2028ಕ್ಕೆ ಹಿಂದೂಗಳ ಸ್ವಾಭಿಮಾನ ಉಳಿಸೋರು ಸಿಎಂ ಆಗಬೇಕು. ಅಪ್ಪ ಆದಮೇಲೆ ಮಗ, ಮಗ ಆದಮೇಲೆ ಅಪ್ಪ ಸಿಎಂ ಆಗಬಾರ್ದು. 2028ಕ್ಕೆ ಜೆಸಿಬಿ ಸರ್ಕಾರ ಅಧಿಕಾರಕ್ಕೆ ಬಂದೇ ಬರುತ್ತೆ. ಹಿಂದೂಗಳ ಮೇಲೆ ನಡೆಯುವ ದಬ್ಬಾಳಿಕೆ 2028ಕ್ಕೆ ನಡೆಯಲ್ಲ. ಕರ್ನಾಟಕದಲ್ಲಿ ಸನಾತನ ಶಕ್ತಿ ಬರೋದು ನಿಶ್ಚಿತ ಅಂತ ಗುಡುಗಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು. ಸ್ವಾಗತ ಮಾಡಿದ್ದೀರಿ. ನಿಮಗೆ ಹೃದಯಪೂರ್ವಕ ಈ ರಾಜ್ಯದಲ್ಲಿ ನಾಟಕ ಮಾಡುವ ಕಂಪನಿಗಳು ಎಲ್ಲ ಬಂದ್ ಆಗ್ತಾವು. ಯಾರು ಗಟ್ಟಿಯಾಗಿ ಸನಾತನ ಧರ್ಮ ರಕ್ಷಣೆ ಯಾರು ಮಾಡ್ತಾರೆ ಅವ್ರಿಗೆ ಕರ್ನಾಟಕದ ಬೆನ್ನತ್ತಾರೆ. ಹೌದಾ? ಯಾವ ಶಿವಮೊಗ್ಗದಲ್ಲಿ ನಮ್ಮ ಗಣೇಶನ ಮೇಲೆ ಕಲ್ಲು ಹಾಕ್ತಾರಲ್ಲ, ಔರಂಗಜೇಬನ ಕಟೌಟ್ ಹಾಕ್ತಾರಲ್ಲ, 2028 ನಡೆಯುವುದಿಲ್ಲ.